ದೇಹದಲ್ಲಿ ಸದೃಢವಾದ ಮನಸ್ಸು. ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್. ಗಂಗಾವತಿ. ಆರೋಗ್ಯವಂತ ವ್ಯಕ್ತಿ ದೇಶದ ನಿಜವಾದ ಸಂಪತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದರ ಮೂಲಕ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿಗೆ ಜೀವನ ನಡೆಸಲು ಮುಂದಾಗಬೇಕಾದ ಅವಶ್ಯಕತೆಯಿದೆ ಎಂದು ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಹೇಳಿದರು. ಅವರು ರವಿವಾರದಂದು ಸದ್ಭಾವನಾ ಸೇವಾ ಸಂಸ್ಥೆ, ಯಶೋಧ ಫೌಂಡೇಶನ್, ಗ್ರಾಮ ಪಂಚಾಯಿತಿ ಹೊಸ ಹಿರೇಬೆಣಕಲ್ ಇವರ ನೇತೃತ್ವದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಸ್ಯಗಳಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದಿವಂಗತ ರಾಮರಾವ್ ನಾಯ್ಕರ್ ಅವರ ಸ್ಮರಣಾರ್ಥವಾಗಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಗ್ರಾಮಸ್ಥರಿಗೆ, ವಿಶೇಷವಾಗಿ ರೋಗಿಗಳಿಗೆ ಅನುಕೂಲವಾಗಿದೆ. ಆಸ್ಪತ್ರೆಗೆ ಹೋದರೆ ಸಾಕು, ದೊಡ್ಡ ಮಟ್ಟದ ಹಣ ಪಾವತಿಸಬೇಕಾದ ಇಂದಿನ ದಿನಮಾನಗಳಲ್ಲಿ ಇಂತಹ ಉಚಿತ ಶಿಬಿರಗಳ ಸದುಪಯೋಗವನ್ನು ರೋಗಿಗಳು ಪಡೆದುಕೊಳ್ಳಬೇಕೆಂದು ಹೇಳಿದರು. ಯಶೋಧ ಆಸ್ಪತ್ರೆಯ ವೈದ್ಯ ಹಾಗೂ ದಿವಂಗತ ರಾಮರಾವ್ ರಾಯ್ಕರ್ ಅವರ ಕುಟುಂಬಸ್ಥ ಡಾಕ್ಟರ್ ಸತೀಶ್ ರಾಯ್ಕರ್ ಮಾತನಾಡಿ, ಬಡತನ, ಶ್ರೀಮಂತಿಕೆ ಶಾಶ್ವತವಲ್ಲ. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿರಬೇಕು. ದಿನಂಪ್ರತಿ ಒತ್ತಡದ ಬದುಕಿನಲ್ಲಿ ಜೀವನ ನಡೆಸುವ ಮನುಷ್ಯರು ಸ್ವಲ್ಪ ಸಮಯ ವಾಕಿಂಗ್, ಯೋಗಾಸನ, ಇತರೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಅಧ್ಯಕ್ಷತೆಯನ್ನು ಸುಬ್ರಹ್ಮಣ್ಯಂ ರಾಯ್ಕರ್ ವಹಿಸಿದ್ದರು. ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಮಾಂತೇಶ್ ಪಟ್ಟಣಶೆಟ್ಟಿ, ಪ್ರಶಾಂತ್ ದೇಸಾಯಿ, ಪ್ರಭಾಕರ್, ಭರತ್ ಮೇಘಾ, ಮನೋಜ್ ಭಟ್ ವೈದ್ಯರುಗಳಿಂದ ಬಿಪಿ, ಶುಗರ್ ಸೇರಿದಂತೆ ಇತರೆ ರೋಗಗಳ ತಪಾಸಣೆ ನಡೆಸಲಾಯಿತು. ಅಶೋಕ್ ರಾಯ್ಕರ್, ಶ್ರವಣ್ ಕುಮಾರ್ ರಾಯ್ಕರ್ ಇತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ 350ಕ್ಕೂ ಅಧಿಕ ರೋಗಿಗಳು ತಪಾಸಣೆಗೆ ಒಳಪಟ್ಟರು.
ಶ್ರೀ ರಾಮರಾವ್ ರಾಯ್ಕರ್ ಅವರ ಸ್ಮರಣಾರ್ಥವಾಗಿ ಇವತ್ತಿನ ದಿವಸ ಈ ಹೊಸ ಹಿರೇಬೆಣಕಲ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರುವುದು ಬಹಳ ಹೆಮ್ಮೆಯ ಸಂಗತಿ. ಸದರಿ ಫೌಂಡೇಶನ್ ಅವರು ಪ್ರತಿ ವರ್ಷ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ವಿವಿಧ ಗ್ರಾಮಗಳಲ್ಲಿ ಆಯೋಜಿಸ್ತಾ ಬಂದಿರುತ್ತಾರೆ. ಇವತ್ತಿನ ಈ ಒಂದು ಕಾಲದಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಆಸ್ಪತ್ರೆಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ತಗೋಬೇಕಂದ್ರೆ ಗಂಗಾವತಿಯಲ್ಲಿ ಆಸ್ಪತ್ರೆಗಳ ಕೊರತೆ ಏನಿಲ್ಲ. ಆದರೆ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಈ ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ತಿಳುವಳಿಕೆ ಬಹಳ ಕಮ್ಮಿ. ಆ ದಿಶೆಯಲ್ಲಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನ ಈ ಒಂದು ಗ್ರಾಮದಲ್ಲಿ ಆಯೋಜಿಸಿರುವುದು ಒಂದು ಶ್ಲಾಘನೀಯ ಕಾರ್ಯವಾಗಿದೆ. ಈ ಸಾರ್ವಜನಿಕರು ಯಾವ ರೀತಿ ಒಂದು ಮಾನಸಿಕ ಸ್ಥಿತಿ ಇದೆ ಅಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಬಹಳ ಕಮ್ಮಿ. ಎಷ್ಟೋ ಎಜುಕೇಟೆಡ್ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸೋದು, ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸೋದು ಕಾಣಿಸ್ತಾ ಇಲ್ಲ. ನಾನು ಈ ಒಂದು ಸಂದರ್ಭದಲ್ಲಿ ಈ ಸಾರ್ವಜನಿಕರಿಗಾಯ್ತು ಡಾಕ್ಟರ್ಸ್ಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಆರೋಗ್ಯ ಒಂದು ಏನು ಪರೀಕ್ಷೆ ಇದೆ ಪ್ರತಿ ವರ್ಷಕ್ಕೊಮ್ಮೆ, ವರ್ಷಕ್ಕೆ 6 ತಿಂಗಳಿಗೊಮ್ಮಾದ್ರೂ ಕೂಡ ಈ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ಕೋಬೇಕಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಕೋರಿಕೊಳ್ತೇನೆ. ಯಾಕಂದ್ರೆ ಈಗಿನ ಕಾಲಘಟ್ಟದಲ್ಲಿ ಯಾವ ರೋಗಗಳು, ಹೊಸ ರೋಗಗಳು ಬರ್ತಾ ಇದೆ. ಯಾವ ರೀತಿ ಈಗ ಕೋವಿಡ್ ಬಂತು ಹೋಯ್ತು, ನಂತರ ಈ ಮುಂಬರುವ ದಿನಗಳಲ್ಲಿ ಯಾವ್ಯಾವ ರೋಗಗಳು ಬರ್ತವೆ ಅಂತ ಯಾರು ಊಹೆ ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಡಾಕ್ಟರ್ಸ್ ಕೂಡ ಕೆಲವೊಂದು ಡಯಾಗ್ನೋಸ್ ಮಾಡೋದು ಕಷ್ಟ ಆಗುವಂತ ಒಂದು ಪರಿಸ್ಥಿತಿ ಇದೆ. ಈಗ ನಮ್ಮ ಪೊಲೀಸ್ ಇಲಾಖೆಯವರು ನಾವು ಪ್ರತಿ ವರ್ಷ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡ್ತೀವಿ. ನಾವು ಈ ನಮ್ಮ ಇಲಾಖೆಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಪ್ರತಿ ವರ್ಷನೂ ಕೂಡ ನಾವು ಎಲ್ಲ ಸಿಬ್ಬಂದಿಗಳಿಗೆ ಉಚಿತ ಎಲ್ಲ ತರದ ಒಂದು ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಹಾರ್ಟ್ಗೆ ಸಂಬಂಧಪಟ್ಟಂತ ಡಿಸೀಸ್ ಇರ್ಬೋದು, ಕಣ್ಣು, ಎಲ್ಲ ಒಂದು ಪರೀಕ್ಷೆ ಒಂದು ವರ್ಷದಲ್ಲಿ ಒಂದು ಬಾರಿ ಎಲ್ಲ ರೀತಿಯ ಒಂದು ಆರೋಗ್ಯ ಪರೀಕ್ಷೆಯನ್ನು ಮಾಡಿಸಬೇಕಂತ ಕಂಪಲ್ಸರಿ ಒಂದು ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನು ಸರ್ಕಾರ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ಇಲಾಖೆಯಲ್ಲಿ ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಎಲ್ಲರೂ ಕೂಡ ಆರೋಗ್ಯ ತಪಾಸಣೆಗೆ ಒಳಗಾಗ್ತಾ ಇದ್ದೀವಿ. ಈ ಆರೋಗ್ಯ ತಪಾಸಣೆಗೆ ಒಳಗಾಗೋದ್ರಿಂದ ಏನಾಗ್ತದೆ, ನಾವು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬಹುದು. ಈ ಯಾವುದೇ BP ಇರ್ಬೋದು, ಶುಗರ್ ಇರ್ಬೋದು, ಕಣ್ಣಿನ ಒಂದು ಸಮಸ್ಯೆ ಇರ್ಬೋದು, ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಉಚಿತ ಒಂದು ಆರೋಗ್ಯ ತಪಾಸಣೆ ಎಲ್ಲ ವೈದ್ಯಾಧಿಕಾರಿಗಳು, ಚರ್ಮ ರೋಗ ತಜ್ಞರಿರ್ಬೋದು, ನೇತ್ರ ರೋಗ ತಜ್ಞರಿರ್ಬೋದು, ಡಯಾಬಿಟಾಲಜಿಸ್ಟ್ ಇರ್ಬೋದು, ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಎಲ್ಲಾ ರೀತಿಯ ವೈದ್ಯಾಧಿಕಾರಿಗಳು ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಎಲ್ಲ ಒಂದು ಆರೋಗ್ಯವನ್ನು ತಪಾಸಣೆ ಮಾಡ್ತಾರಂತ ಹೇಳಿದ್ರೆ ಅದನ್ನ ನೀವು ಸದುಪಯೋಗ ಮಾಡ್ಕೊಳ್ಬೇಕು. ಅದು ನಿಮ್ಮ ಕರ್ತವ್ಯ. ನನಗೆ ಆಶ್ಚರ್ಯ ಆಗ್ತದೆ, ಇಷ್ಟೆಲ್ಲ ವೈದ್ಯಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಕೆಲವು ಸಾರ್ವಜನಿಕರು ಇಲ್ಲಿದ್ದಾರೆ. ಇದನ್ನ ಉಪಯೋಗ ನಾನು ನಗರಕ್ಕೆ ಹೋಗಿ ಒಂದು ಸಿಟಿಗೆ ಹೋಗಿ ತಪಾಸಣೆ ಮಾಡ್ಕೊಳ್ಳೋದು ದೂರದ ಮಾತು. ಉಚಿತವಾಗಿ ನಿಮ್ಮ ಊರಿಗೆ ಎಲ್ಲ ವೈದ್ಯಾಧಿಕಾರಿಗಳು ಬಂದು ಈ ತಪಾಸಣೆ ಮಾಡ್ತಾರಂತ ಹೇಳಿದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ನೀವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ನೀವೆಲ್ಲ ಒಂದು ಸ್ವಲ್ಪ ತಿಳುವಳಿಕೆ ಹೇಳಬೇಕು ಜನರಿಗೆ. ಇವತ್ತೊಂದು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ಒಂದು ಆರೋಗ್ಯ ತಪಾಸಣೆ ಇರುತ್ತೆ. ಎಲ್ಲರೂ ಬಂದು ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಕೇವಲ ವಯಸ್ಸಾದವರು ಅಷ್ಟೇ ಅಲ್ಲ, ಯಂಗ್ ಜನರೇಷನ್ ಈಗಿನ ಕಾಲದಾಗ ನೋಡ್ತಾ ಇದ್ರೆ ನೀವು ಸಾಕಷ್ಟು ಯಂಗ್ ಜನರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಸಾಯ್ತಾ ಇದ್ದಾರೆ? 22, 23, 20 ವರ್ಷ, 30 ವರ್ಷ ಯಂಗ್ ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಯಾವುದೋ ಒಂದು ಬೇರೆ ಕಾರಣಗಳಿಂದಾಗಿ ಅಕಾಲಿಕ ಮೃತ್ಯುವನ್ನು ಹೊಂದ್ತಾ ಇದ್ದಾರೆ. ಯಾಕೆ ಇದ್ರದ ಒಂದು ಉಪಯೋಗವನ್ನು ತಗೊಳ್ಕೊಳ್ಬಾರ್ದು? ನಿಮ್ಮ ಕರ್ತವ್ಯ ಇದೆ. ಗ್ರಾಮ ಪಂಚಾಯತ್ ಮೆಂಬರ್ಸ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಏನಾದಿರಲ್ಲ, ನಿಮ್ಮ ಎಲ್ಲ ಇಡೀ ಊರ್ ಜನ ಒಂದು ಅರ್ಧದಷ್ಟಾದ್ರೂ ಒಂದು 50% ಆದ್ರೂ ಇಲ್ಲಿ ಬಂದು ತಪಾಸಣೆ ಮಾಡಿಸ್ಕೊಂಡ್ರೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡಿ ಒಂದು ಶಿಬಿರದ ಒಂದು
ಸಾರ್ಥಕತೆ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಉಚಿತ ನೀವೇನಿದ್ರೆ ಫೀ ಕೊಡಬೇಕಾಗಿಲ್ಲ, ಏನಿಲ್ಲ, ಎಲ್ಲಾ ತಜ್ಞ ವೈದ್ಯರು ನಿಮ್ಮಲ್ಲಿ ಬಂದಿದ್ದಾರೆ. ಈಗ ಇಲ್ಲೇ ಬಂದಿದ್ದಾರೆ. ಮೆಡಿಸಿನ್ ಕೂಡ ಉಚಿತವಾಗಿ ಕೊಡ್ತಾರ. ನಿಮಗೆ ಏನು ಬರೀ ಚೆಕ್ ಮಾಡೋದು ಅಷ್ಟೇ ಅಲ್ಲ, ನಿಮಗೆ ಒಂದು ಔಷಧವನ್ನು ಕೂಡ ಉಚಿತವಾಗಿ ಕೊಡ್ತಾರ. ಅಂತ ಒಂದು ಇದನ್ನು ಉಪಯೋಗ ಮಾಡ್ಕೋಬೇಕು. ನೀವು ಮಾರ್ಕೆಟ್ನಾಗ ಹೋದ್ರೆ ಎಷ್ಟೋ ದುಡ್ಡು ಕೊಟ್ಟು ನೀವು ಮೆಡಿಕಲ್ ಶಾಪ್ ನಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ಔಷಧಗಳನ್ನ ಉಚಿತವಾಗಿ ಕೊಡ್ತಾರೆ ನಿಮ್ಗೆಲ್ಲ. ಇಲ್ಲಿ ಯಾಕೆ ನೀವು ಇದನ್ನ ಉಪಯೋಗ ಮಾಡ್ಕೋಬಾರ್ದು? ನಾನು ನೋಡ್ತಾ ಇರ್ತಕ್ಕಂಥ ಒಂದು 20-25 ಜನ ಅಷ್ಟೇ ಇಲ್ಲಿ ಕಾಣ್ತಾ ಇದ್ರಿ. ನೀವು ಎಲ್ಲ ಇಡೀ ಊರಿನ ಜನ ಬಂದು ಇದನ್ನ ಉಪಯೋಗ ಮಾಡ್ಕೋಬೇಕು. ನೀವೆಲ್ಲ ಇದನ್ನ ಹೇಳ್ಬೇಕು. ನೀವೆಲ್ಲ ಮೆಂಬರ್ಸ್ ಎಲ್ಲ ಎಷ್ಟು ಜನ ಮೆಂಬರ್ಸ್ ಅದ್ರಿ ನಿಮ್ಮ ಊರಿನಲ್ಲಿ? ಕರ್ಕೊಂಬರ್ರಿ ಎಲ್ಲರನ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಡಿ. ಮತ್ತೆ ಈ ಅವಕಾಶ ನಿಮ್ಮ ಊರಿಗೆ ಸಿಗಲ್ಲ. ಏನೋ ವರ್ಷಕ್ಕೊಮ್ಮೆ ಒಂದೊಂದು ಗ್ರಾಮದಲ್ಲಿ ಒಂದು ಶಿಬಿರವನ್ನು ಏರ್ಪಾಡು ಮಾಡ್ಕೊತ ಹೋಗ್ತಾರೆ. ಈ ಅವಕಾಶ ಮತ್ತೆ ನಿಮಗೆ ಸಿಗಲ್ಲ. ಮತ್ತೆ ನೀವು ಸಿಟಿಗೆ ಹೋಗ್ಬೇಕು, ಅಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ನೀವು ಎಲ್ಲ ಮಾಡಿಸ್ಕೋಬೇಕಾಗತ್ತೆ, ಎಲ್ಲ ವೈದ್ಯಕೀಯ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ಉಚಿತವಾಗಿ ಈ ಆರೋಗ್ಯ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಒಂದು ಮುಂಬರುವ ಆರೋಗ್ಯ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ರಾಯ್ಕರ್ ಅವರು ಅವ್ರ ಕುಟುಂಬದವರು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ಈ ಒಂದು ಶಿಬಿರ ಸಾರ್ಥಕತೆ ಹೊಂದಲಿ ಅಂತ ಹೇಳಿ ಹಾಗೂ ಯಶೋಧ ಫೌಂಡೇಶನ್ ವತಿಯಿಂದ ಈ ಒಂದು ಹಿರೇಬೆಣಕಲ್ನಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ಇದು ಸಮಾಜದ ಒಂದು ನಮ್ಮ ಗ್ರಾಮೀಣ ಭಾಗದ ಜನತೆಯೊಂದಿಗೆ ನಮ್ಮ ಸಮಾಜಕ್ಕೆ ಕಾಳಿಕೆಯನ್ನು ನಾವು ಈ ರೀತಿ ಒಂದು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಅಂತಂದರೆ ಈ ಪಿತೃಮಾಸ ಪಕ್ಷದಲ್ಲಿ ನಮ್ಮ ತಂದೆಯವರಿಗೆ ಈ ಪಿತೃಮಾಸದ ಈ ಒಂದು ರೂಪದಲ್ಲಿ ಇವತ್ತು ಅವರಿಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಪಿತೃಮಾಸ ಪಕ್ಷದಲ್ಲಿ ನಾವು ಜನಸೇವೆಯೊಂದಿಗೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಒಂದು ವೈದ್ಯಕೀಯ ಒಂದು ತಪಾಸಣೆ ಶಿಬಿರವನ್ನು ಅವರಿಗೆ ಅನುಕೂಲ ಮಾಡಬೇಕಂತ ಇದು ಮಾಡ್ತಾ ಇದ್ದೀವಿ. ಇದು ನಮ್ಮ ಸೇವೆ ಅಂತ ನಾವು ಪರಿಗಣಿಸಿಲ್ಲ, ಇದು ನಮ್ಮ ಕರ್ತವ್ಯ. ಈ ಭಾಗದಲ್ಲಿ ನಾವು ಈ ಗಂಗಾವತಿಯ ಸುತ್ತಮುತ್ತಲಿನ ನಾವು ಪಡೆದಂಥ ಈ ಋಣವನ್ನು ನಾವು ಋಣಮುಕ್ತವಾಗಬೇಕೆಂಬ ಒಂದು ಉದ್ದೇಶದಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ನಾವು ಹಾಗೂ ನಮ್ಮ ಮಕ್ಕಳು ಎಲ್ಲರೂ ಸೇರಿ ಈ ಒಂದು ಶಿಬಿರವನ್ನು ಏರ್ಪಡಿಸಿದ್ವಿ. ಈ ಶಿಬಿರದ ಅನುಕೂಲತೆಗಳನ್ನು ನಮ್ಮ ಈ ಭಾಗದ ಜನರು ಅದನ್ನು ಪಡೆದುಕೊಂಡು ಅದನ್ನು ಯಶಸ್ವಿಗೊಳಿಸಿ ಈ ಆರೋಗ್ಯಕ್ಕೆ ಒಂದು ದೃಢ ಸಂಕಲ್ಪ ಕೊಟ್ಟು ನಮ್ಮ ಭಾರತಕ್ಕೆ ಆಗಲಿ ನಮ್ಮ ರಾಜ್ಯಕ್ಕಾಗಲಿ ಒಂದು ಸಂಪತ್ತು ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸುತ್ತೇನೆ. ನಮ್ಮ ಅಜ್ಜನವರ ಪುಣ್ಯ ಸ್ಮರಣಾರ್ಥ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಿಕ್ಕಬೆಣಕಲ್ ಮತ್ತು ಹಿರೇಬೆಣಕಲ್ ಗ್ರಾಮಸ್ಥರಿಗೆ ಇವತ್ತು ಈ ದಿನ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿ. ಅವರು ಈ ಒಂದು ಶಿಬಿರದಲ್ಲಿ ಬಹಳಷ್ಟು ತಪಾಸಣೆಗೆ ನಾವೆಲ್ಲ ಸೌಲಭ್ಯಗಳು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸೌಲಭ್ಯ ಅವರಿಗೆಲ್ಲ ಮುಟ್ಲಿ. ಸದಾ ನಾವೆಲ್ಲರೂ ನಮ್ಮ ಆಸ್ಪತ್ರೆಯಲ್ಲಿ ಇದು ಒಂದು ತಪಾಸಣೆ ಮಾಡ್ತೇವೆ. ಬಟ್ ಇವತ್ತು ನಾವೇ ನಮ್ಮ ಒಂದು ಆಸ್ಪತ್ರೆ ಇಲ್ಲೇ ಒಂದು ಕ್ರಿಯೇಟ್ ಮಾಡಿದ್ವಿ. ಇದು ಒಂದು ಶಾಲೆ ಆಗಿರ್ಬೋದು. ಇವತ್ತು ನೋಡ್ಬೋದು, ಇದು ಒಂದು ಆಸ್ಪತ್ರೆಯಾಗಿ ಒಮ್ಮೆ ಬಂದಿರುತ್ತದೆ. ಇಲ್ಲಿ ನಾವೆಲ್ಲರೂ ನಮ್ಮ ಒಂದು ವೈದ್ಯಕೀಯ ತಪಾಸಣೆಗಳನ್ನು ಇಲ್ಲಿ ತಂದಿದ್ದೇವೆ. ಆ ಒಂದು ತಪಾಸಣೆಯಲ್ಲಿ ಅವರ BP ಆಯಿತು, ಶುಗರ್ ಆಯಿತು, ಮತ್ತು ರಕ್ತ ಗುಂಪಿನ ಪರೀಕ್ಷೆ ಆಯಿತು, ಮತ್ತು ಹೃದಯರೋಗ ಸಂಬಂಧಿಯ ಪರೀಕ್ಷೆ ECG, UD ECHO ಮತ್ತು ವಿಶೇಷ ತಪಾಸಣೆಗಳ ಮೂಲಕ ಮತ್ತು ವಿಶೇಷ ತಜ್ಞ ವೈದ್ಯರನ್ನು ಈ ಒಂದು ಶಿಬಿರಕ್ಕೆ ನಾವು ಬರಮಾಡಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಹೃದಯರೋಗ ತಪಾಸಣೆ, ಅದೇ ರೀತಿಯಾಗಿ ಮಹಿಳೆಯರಿಗೆ ಸ್ತ್ರೀರೋಗ ತಪಾಸಣೆ, ಅದೇ ರೀತಿಯಾಗಿ ನೇತ್ರ ತಪಾಸಣೆ, ದಂತ ತಪಾಸಣೆ ಮತ್ತು ಚರ್ಮರೋಗ ತಪಾಸಣೆ. ಇವೆಲ್ಲ ಕೂಡ ನಮ್ಮ ಒಂದು ಗ್ರಾಮಸ್ಥರಿಗೆ ಅನುಕೂಲ ಆಗಲಿ, ಅವರ ಆರೋಗ್ಯವನ್ನು ಸುಧಾರಿಸಲಿ ಅಂತ ಈ ಒಂದು ಎಲ್ಲ ಒಂದು ತಪಾಸಣೆಗಳು ಎಲ್ಲ ನಮ್ಮ ಒಂದು ವೈದ್ಯಕೀಯ ತಂಡ ಇಲ್ಲಿ ಇವತ್ತು ನಾವು ಬಂದಿದ್ದೇವೆ. ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಗ್ರಾಮಸ್ಥರು ಬಂದಿದ್ದಾರೆ. ಅವರಿಗೆಲ್ಲ ಭಾಳ ಭಾಳ ಸುಶುದ್ಧವಾಗಿ ಚೌಕಟ್ಟಿನಲ್ಲಿ ಎಲ್ಲ ಮಾಡ್ತಿದ್ದೇವೆ. ಭಾಳ ಖುಷಿ ತಂದಿದೆ ಈ ಒಂದು ಸಂದರ್ಭ.
ಸೊ ಎಲ್ಲರೂ ಎಲ್ಲ ಗ್ರಾಮಸ್ಥರು ಈ ಒಂದು ಶಿಬಿರದ ಸದುಪಯೋಗ ತಗೊಂಡ್ರೆ ನಮಗೆ ಅದೇ ಒಂದು ನಮಗೆ ಮನಃಶಾಂತಿ. ನಾವು ಒಂದು ಇಲ್ಲಿ ಅಷ್ಟು ದೂರ ಇಲ್ಲಿ ಬಂದಿದ್ದಕ್ಕೆ ನಮಗೆ ಒಂದು ನೆಮ್ಮದಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿವಸ ನಮ್ಮ ಹೊಸ ಹಿರೇಬಣಕಲ್ ಗ್ರಾಮದಲ್ಲಿ ಶ್ರೀ ಸದ್ಭಾವನಾ ಸೇವಾ ಸಂಸ್ಥೆ ಟ್ರಸ್ಟ್ ರಾಯ್ಕರ್ ಕುಟುಂಬ ಇವರಿಂದ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯುತ್ತಿದೆ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯು ಕೂಡ ಸಹಕಾರ ಇದೆ. ನಮ್ಮ ಗ್ರಾಮಕ್ಕೆ ಈ ರಾಯ್ಕರ್ ಕುಟುಂಬದವರು ನಾವು ಮೊದಲು ಆರೋಗ್ಯ ತಪಾಸಣೆ ಅಂದರೆ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ತಂತ ಇದು ಮಾಡಿದ್ವಿ. ಆದರೆ ಅವರು ನಾವು ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹುಬ್ಬಳ್ಳಿಯಿಂದ ಒಂದು ವಿಯಾನ್ ಹಾರ್ಟ್ ಕೇರ್ ಸೆಂಟರ್ ಅವ್ರನ್ನ ಕರೆಸಿದ್ದಾರೆ. ಆಮೇಲೆ ದಂತ ವೈದ್ಯರು, ಇಲ್ಲಿ ಗಂಗಾವತಿಯಲ್ಲಿರ್ತಕ್ಕಂಥ ಚರ್ಮರೋಗ ತಜ್ಞರು, ಇನ್ನಿತರ ಎಲ್ಲ ತಜ್ಞರನ್ನು ಕರೆಸಿ ನಮ್ಮ ಗ್ರಾಮೀಣ ಭಾಗದ ಬಡ ಜನರಿಗೆ ಒಂದು ಆರೋಗ್ಯ ಒಂದು ಒಳ್ಳೆಯ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಜನ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೇಕು. ಯಾಕಂದರೆ ಇಲ್ಲಿ ದುಡಿಯೋ ಜನ ಭಾಳಷ್ಟು ಕೆಲಸಕ್ಕೆ ಹೋಗಿದ್ದಾರೆ. ಆದಷ್ಟು ಇನ್ನೂ ಟೈಮ್ ಇದೆ, 5-6 ಗಂಟೆ ಒಂಬತ್ತರಾಗಿ ಇನ್ನೂ ಭಾಳಷ್ಟು ಜನರನ್ನ ಇಲ್ಲಿ ಸೇರಿಸಿ ಈ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮಸ್ಥರ ಪರದಿಂದ ಯಶಸ್ವಿಗೊಳಿಸುತ್ತೇವೆ ಅಂತ ಹೇಳುತ್ತಾ, ರಾಯ್ಕರ್ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ, ಸುಖ, ಸಂಪತ್ತು, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಎಂದು ದೇವರನ್ನು ಬೇಡಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳು ವಿರಾಮ ಕೊಡಿ. ಒಂದು ಮಾತು ಹೇಳಿದ್ರು, ಭಾಳಷ್ಟು ಶಿಬಿರಾರ್ಥಿಗಳು ಬಂದಿಲ್ಲ ಅಂತ. ಆದರೆ ನಮ್ಮ ಏನು ರಾಯ್ಕರ್ ಕುಟುಂಬದ್ದು ಬಂಗಾರ ಅಂಗಡಿ ಅದು, ನಾವು ಅರ್ಧ ತೊಲಿ ಬಂಗಾರ ಬೆಳ್ಳಿ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಲಾಠಿ ಚಾರ್ಜ್ ಮಾಡ್ಬೇಕಾಗಿತ್ತು. ಅಷ್ಟು ಜನ ಸೇರ್ತಿದ್ರು. ನೀವು ಕಂಟ್ರೋಲ್ ಮಾಡೋಕ್ಕಾಗಿದ್ದಿಲ್ಲ. ಅರ್ಧ ತೊಲಿ ಬಂಗಾರ, ಅರ್ಧ ತೊಲಿ ಒಂದು ತೊಲಿ ಬೆಳ್ಳಿ ಏನೋ ಆಯ್ತು ಸ್ವಲ್ಪ ಏನು ಕೊಡ್ತೀವಿ ಅಂದಿದ್ರೆ ಈ ಕಂಟ್ರೋಲ್ ಮಾಡೋಕ್ಕಾಗ್ತಿದ್ದಿಲ್ಲ. ಆದರೆ ಜನರಿಗೆ ಗೊತ್ತಿಲ್ಲ, ಬಂಗಾರ ಬೆಳ್ಳಿಗಿಂತ ಆರೋಗ್ಯ ಮುಖ್ಯ ಅಂತ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಅಲಕ್ಷ್ಯ ಮಾಡ್ತಾ ಇರ್ತೀವಿ ನಾವು. ಈಗ ನಾವು ಪಕ್ಕದ ಕೂತಾಗ ಕೇಳಿದೆ, ಇವ್ರ ತಾಯಿಯವರು ಅವ್ರ ಬಂಗಾರ ಅಂಗಡಿ ಇದ್ರು ಒಂದು ನೂಲು ಬಂಗಾರನ ಹಾಕೊಂಡಿದ್ದಿಲ್ಲ. ಅಂದ್ರೆ ಅವ್ರಿಗೆ ಅಷ್ಟು ಆಸಕ್ತಿನೇ ಇದ್ದಿಲ್ಲ ಅದ್ರ ಬಗ್ಗೆ. ಬದುಕು ಮುಖ್ಯ ಬಂಗಾರಕ್ಕಿಂತ ಅಂತ ಅವ್ರು ತಿಳ್ಕೊಂಡಿದ್ರು. ಆ ಸಂಸ್ಕಾರ ಏನ ಅವರು ತಂದೆಯವರು ರಾಮರಾವರು ಹಾಗೂ ಏನು ದಂಪತಿಗಳು ಏನು ಸಂಸ್ಕಾರವನ್ನು ಕೊಟ್ಟರು, ಆ ಸಂಸ್ಕಾರದಿಂದ 6 ಜನ ಮಕ್ಕಳು ಗಂಗಾವತಿಯಲ್ಲಿ ಸಂಸ್ಕಾರಿತವಾಗಿ ಬೆಳೆದರೆ. ಆ ಸಂಸ್ಕಾರಿತವಾಗಿ ಬೆಳೆದಿದ್ರಿಂದ ಅವ್ರ ಮಕ್ಕಳು ವೈದ್ಯರಾಗಿ ಇವತ್ತು ಈ ಶಿಬಿರಗಳನ್ನ ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ಈ ವೈದ್ಯರಾದ ಸತೀಶ್ ರಾಯ್ಕರ್ ಅವರಿಗೆ ಹಾಗೂ ಹುಬ್ಬಳ್ಳಿಯಿಂದ ಬಂದ ದಂತ ವೈದ್ಯರಿಗೆ ಮೊಟ್ಟ ಮೊದಲವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇವತ್ತು ಮಕ್ಕಳು ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಸೇರಿಸುವಂತ ಈ ಕಾಲಘಟ್ಟದಲ್ಲಿ ಅಜ್ಜನನ್ನ ನೆನೆಯುವಂತ ಜನರು ಇದ್ದಾರೆ. ಅವ್ರ ಅಜ್ಜನನ್ನ ನೆನೆದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ಮಾದರಿಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಎಲ್ಲ ನಮ್ಮೆಲ್ಲ ವೈದ್ಯರಿದ್ದೀರಿ, ಬೇರೆ ಬೇರೆ ಇಂಜಿನಿಯರ್ಸ್ ಇದ್ದಾರೆ, ಅವರೆಲ್ಲರೂ ಬೇರೆ ಬೇರೆ ಈ ತರ ತಮ್ಮ ಪೂರ್ವಜರನ್ನು ನೆನೆಯುವಂತ ಬೇರೆ ಪೂರ್ವಜರ ದಿನ ಅಂತ ಮಾಡ್ತಾರೆ. ಇಷ್ಟರಲ್ಲಿ ಬರ್ತದೆ. ಅವತ್ತಿನ ದಿವಸ ಅವ್ರ ಫೋಟೋ ಇಟ್ಟು ಅವ್ರಿಗೇನು ಇಷ್ಟ ಇದೆ, ಅವ್ರಿಗೆ ಏನೇನೋ ತಿಂತಾ ಇದ್ರು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಮತ್ತೆ ಅದನ್ನ ಇವರೇ ತಿಂದ್ಬಿಡ್ತಾರೆ, ಮುಗಿದೋಯ್ತಲ್ಲಿ. ಸೊ ಆ ಥರ ಎಲ್ಲ ಈ ಥರ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅವರಿಗೆ ನಿಜವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನ ಕೊಟ್ಟಾಗುತ್ತೆ. ಇವರೆಲ್ಲರೂ ನಮ್ಮ ಡಾಕ್ಟರ್ ಸತೀಶ್ ಅವರು ತಮ್ಮ ಆಸ್ಪತ್ರೆಯಲ್ಲಿ ವಿಪರೀತ ಬಿಸಿ, ನಮ್ಮೆಲ್ಲ ಶೆಡ್ಯೂಲ್ಗಳು ಅದ್ರ ಮಧ್ಯದಲ್ಲಿ ಒಂದು ದಿವಸ ಪೂರ್ತಿಯಾಗಿ ಈ ತರ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ 1 ವಾರಗಟ್ಟಲೆ ಪ್ರಿಪರೇಷನ್ ಬೇಕಾಗುತ್ತೆ. ಈ ತರ ಕಾರ್ಯಕ್ರಮ ಮಾಡಿ ಹುಬ್ಬಳ್ಳಿ ಬೇರೆ ಬೇರೆ ರಕ್ತ ಭಂಡಾರ ಅವ್ರನ್ನ ಕಳಿಸಿದ್ದಾರೆ. ಪುಸ್ತಕಗಳನ್ನ ನೋಟ್ಬುಕ್ಗಳನ್ನ ಫ್ರೀಯಾಗಿ ಕೊಡುವಂತ ಯೋಜನೆ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ನಮ್ಗೆ ಖುಷಿ ವಿಚಾರ. ನಮ್ಮ ಲಿಂಗಪ್ಪ ಅವರು ಈ ಶಾಲೆಯ ಶಿಕ್ಷಕರಿದ್ದಾರೆ. ಅವರು ಪರಿಸರ ಪ್ರೇಮಿ ಶಿಕ್ಷಕರು. ಅವರು ಮೊದಲು ಇದು ಯಾವುದು ಎಸ್ ವಿ ರಾಮುಲು ಕ್ಯಾಂಪ್ನಲ್ಲಿ ನಗರದಲ್ಲಿ ಕೆಲಸ ಮಾಡೋಕೆ ಅವ್ರ ಶಾಲೆಗೆ ನಾವು ಪ್ರಾಣೇಶ್ವರ್ ಹೋಗಿದ್ವಿ. ಅದ್ಭುತ ಶಾಲೆಯನ್ನು ನಿರ್ಮಾಣ ಮಾಡಿರಲಿಲ್ಲ, ಹಸಿರು ಶಾಲೆ. ಅವರು ಮತ್ತೆ ಇಲ್ಲಿ ಬಂದು ಇದನ್ನ ಹಸಿರೀಕರಣವಾಗಿ ಮಾಡ್ತಾ ಇದ್ದಾರೆ. ಹಸಿರೀಕರಣ ಅಂದ್ರೆ ಬೇರೆ ಅನ್ಕೊಂಡ್ಬಿಟ್ರೆ, ಹಸಿರೀಕರಣ ಏನಂದ್ರೆ ಹಸಿರಾಗಿ ಮಾಡೋದು. ಅದು ನಮ್ಮ ದೇಶಕ್ಕಾಗಿ ಬೇಕಾಗಿದ್ದು ಹಸಿರೀಕರಣ. ಸೊ ಅದನ್ನ ನಮ್ಮ ದೇಶಕ್ಕಾಗಿ ಬೇಕಾಗಿದೆ.
ಅಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಇಲ್ಲಿದ್ದು ಬಹಳ ಖುಷಿ ವಿಚಾರ. ಬಹಳ ಸರಳ ಜೀವಿ, ಆದ್ರೆ ನಾವು ಇಲ್ಲಿ ಹೇಮಗುಡ್ಡ ಕೋಟೆಯನ್ನ ಸ್ವಚ್ಛ ಮಾಡಬೇಕಾದ್ರೆ ಅವ್ರು ನಿರಂತರವಾಗಿ ಒಂದು ವಾರ ನಿಂತು ಹೇಮಗುಡ್ಡ ಕೋಟೆಯನ್ನ ಸ್ವಚ್ಛ ಮಾಡಿದ್ರು. ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರಿಂದ ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ನಮ್ಮ ಶಿವನಗೌಡರಿದ್ದಾರೆ, ಫಸ್ಟ್ ಹಿರೇಬೆಣಕಲ್. ನಮಗೆ ಇತಿಹಾಸ ತೆಗೆದು ನೋಡ್ರೆ ಫಸ್ಟ್ ಬರೋದು ಹಿರೇಬೆಣಕಲ್. 3-4 ಸಾವಿರ ವರ್ಷ ಇತಿಹಾಸ ಯಾವ್ದಾರು ಇದ್ರೆ ಹಿರೇಬೆಣಕಲ್ಗಿದೆ. ಅದು ಫಾಸ್ಟ್ ಅಭಿವೃದ್ಧಿ ಆಗಬೇಕು. ಅದು ನಾವು DC ಅವರಿಗೆ ನಿರಂತರವಾಗಿ AC ಸಾಹೇಬರಿಗೆ ಎಲ್ಲರಿಗೂ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೆ ಇದ್ರ ಖುದ್ದು ಆಸಕ್ತಿ ವಹಿಸಿ ಇದೇನು ಡೆವಲಪ್ ಮಾಡ್ಬೇಕಂತ ಅವ್ರು ಕೇಳಿದರೆ ಇಷ್ಟರಲ್ಲೇ ಈ 1-2 ವರ್ಷದಲ್ಲೇ ಇದಕ್ಕೆ ಒಂದು ಅಭಿವೃದ್ಧಿ ಪಥ ಸಾಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಹಾಗಾಗಿ ನಾವು ಹಿರೇಬೆಣಕಲ್ ಉತ್ಸವ ಅಂತ ಮಾಡ್ಬೇಕಂತ ನಾವು ಪ್ಲಾನ್ ಇದೆ. ಈ ತರ ವೇದಿಕೆ ಹಾಕಿ ನಿಮ್ಮ ಗ್ರಾಮದಲ್ಲಿ ಹಲವಾರು ಯೋಜನೆಗಳಲ್ಲಿ ನಮ್ಮಿದೆ. ಯಾಕಂದ್ರೆ ನಮ್ಮ ಬೆಣಕಲ್ ಗ್ರಾಮದಲ್ಲಿರುವಂತಹ ಏನು ಮೇರೆ ಮೂರರ ತಟ್ಟೆಗಳಿದವು, ಅವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತ ಆಗಬೇಕು. ಅಲ್ಲಿ ಒಂದು ಪ್ರವಾಸಿ ನಿರಂತರ ಟ್ರೆಕ್ಕಿಂಗ್ ಒಂದು ಜಾಗ ಆಗ್ಬೇಕಂತ ನಮ್ಮ ಕನಸಿದೆ. ಅದನ್ನ ನಾವು ನಿರ್ವಹಿಸಿ ನಾವು ಚಾರಣಗಳಲ್ಲಿ ನಿರಂತರ ಆ ಕೆಲಸವನ್ನು ಮಾಡ್ತಾ ಇರ್ತೀವಿ. ನಮ್ಮ ಡಾಕ್ಟರ್ ಶ್ಯಾಮಬಸಪ್ಪ ಕೋಳ್ಕರ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಹಲವಾರು ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಈ ತರ ಕ್ಯಾಂಪ್ಗಳಲ್ಲಿ ನಮ್ಮನ್ನು ಕರೆದು ನಮ್ಮ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದಾರೆ, ಅವರು ನಿಮ್ಮ ಚರ್ಮ ರೋಗದ ಬಗ್ಗೆ ಏನು ತೊಂದರೆ ಇದ್ರೆ ತೋರಿಸ್ಬೋದು. ಡೆಂಟಿಸ್ಟ್ ಇದೀವಿ, ಐ ಸ್ಪೆಷಲಿಸ್ಟ್ ಇದ್ದಾರೆ. ನಿಮ್ಗೆ ಐ ಸ್ಪೆಷಲಿಸ್ಟ್ ನೀವು ಭೇಟಿ ಆಗ್ಬೇಕಂದ್ರೆ ಮಿನಿಮಮ್ 200-300 ರೂಪಾಯಿ ಬೇಕಲ್ಲ. 200 ಏನೋ 150-200 ರೂಪಾಯಿ ಎಂಟ್ರೆನ್ಸ್ ಫೀಸ್. ಆಮೇಲೆ ಅಷ್ಟು ಕಷ್ಟ ಇದೆ. ಆಮೇಲೆ ಕ್ಯೂ, ಬೆಳಗ್ಗೆ ಹೋದ್ರೆ ನಿಮ್ಗೆ 1-2 ಗಂಟೆವರೆಗೆ ಸಿಗಲ್ಲ. ಅಂತವರು ತಮ್ಮ ಆಸ್ಪತ್ರೆಯನ್ನು ಬಿಟ್ಟು ಇಲ್ಲೇ ಬಂದಿರ್ತೀವಿ ನಾವು. ಸೊ ಅದನ್ನ ನೀವು ಸದುಪಯೋಗನ ಪಡಿಸ್ಕೋಬೇಕು. ರಕ್ತ ಚೆಕ್ ಮಾಡೋದು, ರಕ್ತ ಗುಂಪು ಯಾವ್ದಂತ ಬಹಳ ಜನರಿಗೆ ಗೊತ್ತಿಲ್ಲ. ನಾವು ಮೊನ್ನೆ ಹೋಗ್ಬೇಕಾದ್ರೆ ಇಲ್ಲೇ ಮುಂದ್ಗಡೆ ಒಂದು ಅಪಘಾತ ಆಯಿತು. ಸೊ ಆ ಥರ ಇಮಿಡಿಯೇಟ್ ಅಪಘಾತ ಆದಾಗ ಅದಕ್ಕೆ ಏನು ಆ ವ್ಯಕ್ತಿಯ ಗುಂಪು ಯಾವುದು ಅದು ಮೊದಲೇ ಗೊತ್ತಿದೆ, ಇಮಿಡಿಯೇಟ್ ಆಗಿ ಆ ಪೇಷಂಟ್ಗೆ ರಕ್ತವನ್ನ ಹಾಕ್ಬೋದು. ಹಾಗಾಗಿ ಇಲ್ಲೇ ರಕ್ತ ತಪಾಸಣೆ ಜೊತೆಗೆ ನಿಮ್ಮ ರಕ್ತ ಗುಂಪು ಯಾವುದು ಅನ್ನೋದು ಎಲ್ಲ ಚೆಕ್ ಮಾಡ್ತಾರೆ. ಅದನ್ನ ನೀವು ಚೆಕ್ ಮಾಡಿಸ್ಕೊಳ್ರಿ. ನಂತರ BP, ಶುಗರ್ ಚೆಕ್ ಮಾಡೋದು, ಆಮೇಲೆ ಎಕೋಕಾರ್ಡಿಯೋಗ್ರಫಿ ಇದೆ, ECG ಇದೆ, ಹಲವಾರು ತಜ್ಞರಿದ್ದಾರೆ ಇಲ್ಲಿ. ಅದನ್ನ ಸರಿಯಾಗಿ ನೀವು ಉಪಯೋಗ ಮಾಡಿಕೊಂಡ್ರೆ, ಆಮೇಲೆ ಉಚಿತವಾಗಿ ಮೆಡಿಸಿನ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ಆಮೇಲೆ ನೀವು ಹೋದ್ಮೇಲೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಹೇಳ್ರಿ, ನಿಮ್ಮ ಓಣಿಯಲ್ಲಿ ಹೇಳ್ರಿ, ಈ ತರ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲರೂ ವೈದ್ಯರು ಬಂದಿದ್ದಾರೆ, ನೀವು ಬಂದು ತೋರ್ಸ್ಕೊಂಬರ್ರಿ ಅಂತ ನೀವು ಅವ್ರಿಗೆ ಹೇಳ್ರಿ. ಅವರೆಲ್ಲ ಬಂದು ಇದರ ಉಪಯೋಗವನ್ನ ಪಡಿಸ್ಕೊಂತ ಇದ್ದಾರೆ. ನಿಜವಾಗ್ಲೂ ಇದು ಮಾದರಿಯ ಕಾರ್ಯಕ್ರಮ. ನಮಗೆ ಈಗ ಒಂದು ಪುಸ್ತಕ ಕೊಟ್ಟರು. ಈ ಪುಸ್ತಕ ನುಡಿಮುತ್ತುಗಳು ಅಂತ ಇಡೀ ನಮ್ಮ ನಾಡಿನಲ್ಲಿ ಏನೇನು ನುಡಿಮುತ್ತುಗಳಿದಾವು ಆ ನುಡಿಮುತ್ತುಗಳನ್ನೆಲ್ಲವನ್ನು ಸಂಗ್ರಹಿಸಿ ಒಂದು 8-10 ವರ್ಷದಿಂದ ನಮ್ಮ ಸುಬ್ರಹ್ಮಣ್ಯ ರಾಯ್ಕರ್ ಸರ್ ಅವರು ನಮ್ಮ ಕೈಗಿಟ್ಟಿದ್ರು. 25 ವರ್ಷದಿಂದ ಇದೇ ತರ ಒಳ್ಳೊಳ್ಳೆ ಪುಸ್ತಕಗಳನ್ನ ಸಂಗ್ರಹ ಮಾಡಿ ನಮ್ಮ ರಾಯ್ಕರ್ ಫ್ಯಾಮಿಲಿ ನಮ್ಮ ಗಂಗಾವತಿಗೆ ಒಂದು ಮಾದರಿ ಫ್ಯಾಮಿಲಿಯಾಗಿ ಹಲವಾರು ಎಲ್ಲ 6 ಮಂದಿ ಅಣ್ಣ ತಮ್ಮಂದರು ವಿವಿಧ ಕ್ಷೇತ್ರಗಳಲ್ಲಿ, ನಮ್ಮ ಅಶೋಕ್ ರಾಯ್ಕರ್ ಇರ್ಬೋದು, ಅವರು ಹಲವಾರು ಜನರು, ಸುಬ್ರಹ್ಮಣ್ಯ ರಾಯ್ಕರು, ಅಶೋಕ್ ರಾಯ್ಕರು, ಪ್ರತಿಯೊಬ್ಬ ಅನಿಲ್ ರಾಯ್ಕರು, ಹಲವಾರು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತಾ ಗಂಗಾವತಿಗೆ ಒಂದು ಸಾಂಸ್ಕೃತಿಕ ನಗರವನ್ನಾಗಿ ಮಾಡಲು ಅವರು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಆ ಕುಟುಂಬ ವರ್ಗಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತಾ ನಾನು ಮಾಡ್ತೀನಿ. ಇವತ್ತಿನ ದಿನ ಅಂದರೆ 29 ಸೆಪ್ಟೆಂಬರ್ ಈ ರವಿವಾರದಂದು ಗಂಗಾವತಿಯ ಸದ್ಭಾವನಾ ಸಂಸ್ಥೆ ಅಂದರೆ ನಮ್ಮ ಕೌಟುಂಬಿಕ ಸಂಸ್ಥೆ, ಅಂದರೆ ನಮ್ಮ ರಾಮರಾವ್ ರಾಯ್ಕರ್ ಅಂದರೆ ನಮ್ಮ ತಂದೆಯವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥವಾಗಿ ಇವತ್ತು ಈ ಚಿಕ್ಕಬೆಣಕಲ್ ಅಂದರೆ ಹೊಸ ಬೆಣಕಲ್ನಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಆರೋಗ್ಯ ತಪಾಸಣೆ ಶಿಬಿರಲ್ಲಿ ಅನೇಕ ಜನಸಾಮಾನ್ಯರಿಗೆ ಬೇಕಾದಂಥ ಆರೋಗ್ಯ ಸಂಬಂಧಿತ ಕೆಲವೊಂದು ಸೇವೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿನ ಈ ಸೇವೆಗಳಲ್ಲಿ ನಮ್ಮ ರಕ್ತದ ಗುಂಪನ್ನು ಪರೀಕ್ಷೆ ಮಾಡೋದು, ನೇತ್ರ ಪರೀಕ್ಷಣೆ ಹಾಗೂ ಉಳಿದಂತೆ ECG ಹಾಗೂ BP, ಶುಗರ್ಗಳನ್ನ ಉಚಿತವಾಗಿ ಕೊಡೋದಲ್ಲದೆ ಔಷಧವನ್ನು ಕೂಡ ಉಚಿತವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ಸೇವಾ ಕಾರ್ಯದಲ್ಲಿ ಇವತ್ತು ಬೆಣಕಲ್ನ ಪಂಚಾಯತಿಯ ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟಿರುವುದಲ್ಲದೆ ಇಡೀ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದ ಹಿರೇಬೆಣಕಲ್ ಆಗಲಿ, ಆಗೋಲಿ ಆಗಲಿ, ಜೊತೆಗೆ ಮುಕ್ತಿಂಪಿ ಮತ್ತು ದಾಸನಾಳ್ ಗ್ರಾಮಗಳ ಎಲ್ಲ ಈ ಗ್ರಾಮಾಂತರ ಪ್ರದೇಶಗಳಿಂದ ಅನೇಕ ಇವತ್ತು ಜನರು ಬಂದಿದ್ದಾರೆ. ಇವತ್ತಿನ ಇದನ್ನ ಸದುಪಯೋಗ ಪಡ್ಕೊಳ್ತಿದ್ದಾರೆ.
ಸದ್ಭಾವನಾ ಸೇವಾ ಸಂಸ್ಥೆ ಅನೇಕ ಸೇವಾ ಸಂಸ್ಥೆಗಳ ಚಟುವಟಿಕೆಗಳು ತೊಡಗಿದ್ದು ಮಕ್ಕಳಿಗೆ ಗುರುಕುಲದಂತಹ ಶಿಕ್ಷಣವನ್ನು ಕೊಡೋದಲ್ಲದೆ ಶಾಲಾ ವಿಶ್ವಭಾರತಿ ಮುಖಾಂತರ ಶಾಲಾ ಶಿಕ್ಷಣವನ್ನು ಕೊಡ್ತಾ ಇದೆ. ಜೊತೆಗೆ ಅನೇಕ ಆರೋಗ್ಯ ಶಿಬಿರಗಳನ್ನ ಈಗಾಗಲೇ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ಇದೊಂದು ಅಪೂರ್ವವಾದಂತಹ ಒಂದು ಆರೋಗ್ಯ ಸೇವೆಯನ್ನ ನಮ್ಮ ಸದ್ಭಾವನಾ ಸೇವಾ ಸಂಸ್ಥೆ ಇವತ್ತು ನಡೆಸ್ಕೊಂಡು ಬಂದಿದೆ. ನಮ್ಮ ಹಿರಿಯರಾದಂತಹ ಅಣ್ಣನವರಾದಂಥ ಸುಬ್ರಹ್ಮಣ್ಯ ರಾಯ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸತೀಶ್ ರಾಯ್ಕರ್, ನಮ್ಮ ಅಣ್ಣನ ಮಗರಾದ ಸತೀಶ್ ರಾಯ್ಕರ್ ಅವರು ಹೃದಯ ತಜ್ಞರು, ಜೊತೆಗೆ ನಮ್ಮ ಈ ಒಂದು ಫಿಸಿಷಿಯನ್ ಇದ್ದಾರೆ. ಅವರು ಸುಮಾರು ವರ್ಷಗಳಿಂದ ಗಂಗಾವತಿಯಲ್ಲಿ ಯಶೋಧ ಹಾಸ್ಪಿಟಲ್ ಮುಖಾಂತರ ಜನರ ಆರೋಗ್ಯದ ಸೇವೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಕೂಡ ಅವರು ಭಾಗವಹಿಸಿಕೊಂಡು ಇವತ್ತು ಸಾಮಾಜಿಕವಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಈ ಒಂದು ಅಪೂರ್ವವಾದಂಥ ಸೇವಾ ಸೌಲಭ್ಯ ಇವತ್ತು ಅಂದ್ರೆ ಆರೋಗ್ಯ ತಪಾಸಣಾ ಶಿಬಿರ ಬೆಣಕಲ್ನಲ್ಲಿ ಬಹಳ ಸಾಂಗೋಪವಾಗಿ, ಬಹಳ ಯಶಸ್ವಿಯಾಗಿ ಮತ್ತು ಶಾಂತ ರೀತಿಯಿಂದ ನಡೆದಿದೆ. ಸುತ್ತಲಿನ ಗ್ರಾಮಾಂತರ ಪ್ರದೇಶದ ಎಲ್ಲಾ ನಮ್ಮ ರೋಗಿಗಳು ಮತ್ತೆ ಜೊತೆಗೆ ಆರೋಗ್ಯ ತಪಾಸಣೆ ಮಾಡತಕ್ಕಂಥ ಎಲ್ಲಾ ಬಂಧುಗಳು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ಜೊತೆಗೆ ಮಾಧ್ಯಮದವರು ಕೂಡ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಬಿತ್ತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಬೆಣಕಲ್ ಗ್ರಾಮದ ಎಲ್ಲಾ ಪಕ್ಷದ ಮತ್ತು ಹಿರಿಯರ ಮತ್ತು ಗ್ರಾಮದ ಪದಾಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮನ ನಮ್ಮ DSP ಸಿದ್ದನಗೌಡರು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ್ದಾರೆ. ಜೊತೆಗೆ ಅನೇಕ ಬಂಧುಗಳು ಇವತ್ತು ಗ್ರಾಮಾಂತರ ಬಂಧುಗಳು ಬಂದು ಈ ಒಂದು ನಿರಂತರವಾದಂಥ ನಮ್ಮ ಗ್ರಾಮಾಂತರ ಆರೋಗ್ಯ ಸೇವೆಯ ಒಂದು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಗ್ರಾಮಗಳ ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನು ಮನೆ ಮನೆಗೆ ತಲುಪಿಸಬೇಕು ಅನ್ನೋ ಉದ್ದೇಶದ ಸದ್ಭಾವನಾ ಸಂಸ್ಥೆಯ ಈ ಒಂದು ಕಾರ್ಯಚಟುವಟಿಕೆ ಶ್ಲಾಘನೀಯವಾದದ್ದು. ಜೊತೆಗೆ ಜನರ ಮನ್ನಣೆಯನ್ನು ಪಡೆದಿರುವುದು ಇವತ್ತಿನ ಈ ಯಶಸ್ವಿ ಆರೋಗ್ಯ ಸೇವಾ ಶಿಬಿರದ ಒಂದು ದ್ಯೋತಕ. ತಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಾಧ್ಯಮದವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಭಾಗದ ಎಲ್ಲಾ ರೈತಾಪಿ ಬಂಧುಗಳಿಗೆ ನಮ್ಮ ಸೇವಾ ಸಂಸ್ಥೆಯಿಂದ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಸೇವಾ ಸಂಸ್ಥೆ ಗಂಗಾವತಿ, ಯಶೋಧ ಫೌಂಡೇಶನ್ ಗಂಗಾವತಿ ಇವರ ಸಂಯುಕ್ತಾಶ್ರಯದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಹಾಗೂ ಇಲ್ಲಿರ್ತಕ್ಕಂಥ ಬಡ ಕಾರ್ಮಿಕರ ಕಲ್ಯಾಣಕ್ಕಾಗಿ, ಅವರ ಆರೋಗ್ಯದ ಸುಧಾರಣೆಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಗ್ರಾಮಸ್ಥರನ್ನು ಸಂತೋಷವಾಗಿಡಲಿಕ್ಕೆ ಮತ್ತು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಮತ್ತು ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಸಮಾಜವನ್ನು ಕಟ್ಟುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಶ್ರಮಿಸಿರುವುದನ್ನು ನೋಡಿದರೆ ನನಗೆ ತುಂಬ ಹರ್ಷ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸದಾ ಇದೇ ಥರ ಎಲ್ಲ ನಮ್ಮ ಭಾರತದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಇದೇ ಥರ ಸೇವಾ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಈ ರಾಯ್ಕರ್ ಕುಟುಂಬವನ್ನು ನಾವೆಲ್ಲ ನೆನೆಸುತ್ತಾ ಇದೇ ರೀತಿ ಅವರ ಸೇವೆ ಈ ಸಮಾಜದ ಮೇಲೆ ಇರಲಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೈಟ್ ಸರ್, ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಅರುಣ್ ಅಂತ. ಏನು ಆರ್ಟ್ ಕೇರ್ನಾಗ ವರ್ಕ್ ಮಾಡ್ತೀನಿ. ವರ್ಕ್ ಮಾಡಕತ್ತಿ ಇಲ್ಲಿಗೆ 3 ವರ್ಷ ಆಯ್ತು. ನಮ್ಮಲ್ಲಿ ಎಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ, ಹಾರ್ಟ್ಗೆ ಸಂಬಂಧಪಟ್ಟಂಥ ಎಲ್ಲ ಸರ್ಜರಿಗಳು ಮಾಡ್ತೀವಿ. ಹೌದು, ಎಲ್ಲ ಸರ್ಜರಿಗಳು ಮಾಡ್ತೀವಿ. ಮತ್ತು ನಮ್ಮಲ್ಲಿ ಎಂಜೋಗ್ರಾಮು ಕಡಿಮೆಗೆ ಮಾಡ್ತೀವಿ. BPL ಇದ್ರೆ ಎಂಜೋಪ್ಲಾಸ್ಟಿನೂ ಕಡಿಮೆಗೆ ಮಾಡ್ತೀವಿ. ಹ್ಞೂ ರೀ, ಇವೆಲ್ಲ ಸೌಕರ್ಯಗಳಿವೆ. ಇದು ಜ್ಯೋತಿ ಸಂಜೀವಿನಿ, BPL, ಆಯುಷ್ಮಾನ್ ಭಾರತ್, ಮತ್ತು ಗೌರ್ಮೆಂಟ್ ಎಂಪ್ಲಾಯಿಗೆ ಗೌರ್ಮೆಂಟ್ ಕಾರ್ಡ್ ಎಲ್ಲ ಅವೈಲೇಬಲ್. ESI ಎಲ್ಲ ಅವೈಲೇಬಲ್ ಇದೆ. ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಉಚಿತ ಆರೋಗ್ಯ ಶಿಬಿರ ಅಂತಾನೆ ರಾಯ್ಕರ್ ಸರ್ದು. ನಾವು ಉಚಿತವಾಗಿ 2D ಎಕೋ